ನರಕ ಸದೃಶ್ಯವಾದ ಬೆಳವಣಿಗೆ ಗ್ರಾಮದ 5ನೇ ವಾರ್ಡ್. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ 5ನೇ ವಾರ್ಡ್ನ ಜುಮ್ಮಾ ಮಸೀದಿ ಮುಂಭಾಗ ಹಾಗೂ ಜನತಾ ಪ್ಲಾಟ್ ನಿವಾಸಿಗಳ ಪರಿಸ್ಥಿತಿ ಇಂದು ಹೇಳತೀರದಾಗಿದೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಕಾಡುತ್ತಿರುವ ಕೊಳಚೆ ನೀರಿನ ಸಮಸ್ಯೆಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣ ಕಣ್ಣು ಮುಚ್ಚಿ ಕುಳಿತಿರೋದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ವಚ್ಛತೆ ಮರೀಚಿಕೆ, ರೋಗದ ಗೂಡಾದ ವಸತಿ ಪ್ರದೇಶ, ಗ್ರಾಮ ಪಂಚಾಯತ್ನ ಘೋರ ನಿರ್ಲಕ್ಷ್ಯದಿಂದಾಗಿ ಇಡೀ ವಾರ್ಡ್ನಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಎಲ್ಲೆಂದರಲ್ಲಿ ಹರಿಯುತ್ತಿರುವ ಕೊಳಚೆ ನೀರು, ಸೊಳ್ಳೆಗಳ ಕಾಟ ಮತ್ತು ನಾರುತ್ತಿರುವ ದುರ್ವಾಸನೆಯಿಂದಾಗಿ ಸ್ಥಳೀಯ ನಿವಾಸಿಗಳು ಊಟ ನೀರು ಬಿಟ್ಟು ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನರಕ ಸದೃಶ ವಾತಾವರಣದಿಂದಾಗಿ ವಾರ್ಡ್ನ ಸಣ್ಣ ಸಣ್ಣ ಮಕ್ಕಳು ಹಾಗೂ ವೃದ್ಧರು ಜ್ವರ, ಕೆಮ್ಮು, ನೆಗಡಿ ಹಾಗೂ ಚರ್ಮದ ತುರಿಕೆಯಂತಹ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಆಸ್ಪತ್ರೆ ಸೇರ್ತಾ ಇದ್ದಾರೆ. ರೈತರ ಉದಾರತೆಗೂ ಕ್ಯಾರೆಯನದ ಪಂಚಾಯತ್. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಪಕ್ಕದ ಹೊಲದ ರೈತರೇ ಖುದ್ದಾಗಿ ಗ್ರಾಮ ಪಂಚಾಯತ್ಗೆ ತೆರಳಿ ನಮ್ಮ ಹೊಲದಲ್ಲಿ ಕೊಳಚೆ ನೀರು ಹೋಗಲು ದಾರಿ ಇಲ್ಲದಿದ್ದರೂ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಪೈಪ್ಲೈನ್ ಅಳವಡಿಸಿಕೊಂಡು ನೀರು ಹೋಗಲು ನಾವು ಜಾಗ ಬಿಟ್ಟುಕೊಡುತ್ತೇವೆ, ನೀವೇ ಸರಿ ಮಾಡಿಕೊಳ್ಳಿ ಅಂತ ಉದಾರತೆ ತೋರಿದ್ರು. ಆದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದಕ್ಕೆ ಕ್ಯಾರೆ ಎನ್ನದೆ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. ಅಧಿಕಾರಿಗಳ ಉದ್ದಟತನದ ವರ್ತನೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ರೈತರು ಮತ್ತು ಸಾರ್ವಜನಿಕರು ನ್ಯಾಯ ಕೇಳಲು ಹೋದಾಗ ಸದ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೀವೇನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ, ನಮ್ಮಿಂದೇನು ಮಾಡಲು ಆಗಲ್ಲ ಎಂದು ಉದ್ದಟತನದ ಉತ್ತರ ನೀಡಿದ್ದಾರೆ. ಇದರಿಂದ ಬೇಸತ್ತ ಹೊಲದ ಮಾಲೀಕರು ನಿಯಮದ ಪ್ರಕಾರ ತಮ್ಮ ಹೊಲಕ್ಕೆ ನೀರು ಬರದಂತೆ ಒಡ್ಡು ಹಾಕಿ ಬಂದ್ ಮಾಡಿದ್ದಾರೆ. ಪರಿಣಾಮವಾಗಿ ಕೊಳಚೆ ನೀರೆಲ್ಲವೂ ರಸ್ತೆಯಲ್ಲಿ ನಿಂತು ಜುಮ್ಮಾ ಮಸೀದಿ ಹಾಗೂ ಜನರ ಮನೆಗಳ ಆವರಣಕ್ಕೆ ನುಗ್ಗುತ್ತಿದೆ. ದನ ಕರುಗಳಿಗೂ ತಪ್ಪದ ಸಂಕಷ್ಟ. ಕೇವಲ ಮನುಷ್ಯರಷ್ಟೇ ಅಲ್ಲದೆ ಇಲ್ಲಿನ ಸಾಕು ಪ್ರಾಣಿಗಳಾದ ದನ ಕರುಗಳಿಗೂ ಕುಡಿಯಲು ಶುದ್ಧ ನೀರಿಲ್ಲದೆ ಇದೇ ಕೊಳಚೆ ವಾತಾವರಣದಲ್ಲಿ ಬದುಕಬೇಕಾದ ಅನಿವಾರ್ಯತೆ ಎದುರಾಗಿದೆ. 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಸಮಸ್ಯೆಗೆ ಪಂಚಾಯತ್ನ ಆಡಳಿತ ವಿಭಾಗ ಸಂಪೂರ್ಣ ವಿಫಲವಾಗಿದೆ ಎಂಬುದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ವರದಿ ರಮೇಶ್ ನಂದಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಫಸ್ಟಿಗೆ ಊರಿಗೆ ಅಂತ ಅಂದ್ಬಿಡ್ಲೆ ಚರಂಡಿ ವ್ಯವಸ್ಥೆ ನಮ್ಮ ಊರಾಗ ಸರಿಯಾಗಿಲ್ಲ. ಚರಂಡಿ ವ್ಯವಸ್ಥೆ ಮೇನ್. ಯಾಕಂದ್ರೆ ಶುದ್ಧ ಇದು ಊರು ಮನೆ ಎಲ್ಲ ಸ್ವಚ್ಛ ಇದ್ರೆ ಯಾವ ರೋಗಗಳು ಬರಲ್ಲ. ಒಂದೇ ಕಾರಣ ಈಗ ಇವತ್ತಿಂದ ಸಮಸ್ಯೆ ಆಯ್ತು. 2-3 ದಿನದಿಂದ ಕೊಳಚೆ ನೀರು ಬೀದಿಗೆ ನಿಂತೈತಿ. ಮಕ್ಕಳು ವೃದ್ಧರು ಅನಾರೋಗ್ಯದಿಂದ ಬರಳಕತ್ತಾರ. ಪ್ರಶ್ನೆದ ಇದು ಕಳೆದ 5 ವರ್ಷ ಚುನಾವಣೆ ಆಗಿ ಏನು ಬಂತಲ್ಲ, ಆ ಅವಧಿ ಒಳಗೆ ನೀವು ಯಾವುದು ಆಡಳಿತ ಮಂಡಳಿಗಾಗಲಿ ಅಭಿವೃದ್ಧಿ ಅಧಿಕಾರಿಗಳಿಗಾಗಲಿ ಗಮನಕ್ಕೆ ತಗೊಂಬಂದಿದ್ರೋ ಇಲ್ಲ, ಅವ್ರು ಇಲ್ಲಿ ಬಂದಿದ್ರೋ ಇಲ್ಲ? ಅವ್ರು ಬಂದು ಜಾಗ ಪರಿಶೀಲನೆ ಮಾಡಿದಾರೆ. ಅವರೆಲ್ಲ ಬರೋದು ಅಸಲು ನೋಡ್ಕೊಂಡು ಹೋಗೋದು ಮಾಡ್ತೀವಿ ಅನ್ನೋದು ಒಳ್ಳೆ ಇಷ್ಟ ಆಗಿಬಿಟ್ಟಿದ್ರು. ಅದರ ಬಗ್ಗೆ ಬಿಲ್ ತಗೊಳ್ಳೋದು, ಬಿಲ್ ತಗೊಂತಾರ, ಒಳ್ಳೆ ಕೆಲಸ ಸ್ಟಾರ್ಟ್ ಇಲ್ಲ. ಎಲ್ಲ ಕೆಲಸ ತಗೊಂಡಿಲ್ಲ. ಇಲ್ಲಿ ಈ ವಾರ್ಡ್ನ್ಯಾಗ ಒಂದು ಪೈಪ್ ಹಾಕ್ಯಾರ. ಆ ಪೈಪ್ನ ಹಾಕಿದ್ರು ಅದು ಸಮಸ್ಯೆ ಆಗಿ ಅದ ಅಲ್ಲಿ ಆ ಕಡೆನೂ ಹೋಗಿ ಬರಲ್ಲ, ಈ ಕಡೆನೂ ಹೋಗಿ ಬರಲ್ಲ. ಒಳ್ಳೆ ಇದೆಲ್ಲ ಪಂಚಾಯತಿಯಿಂದ ಆಗುವಂತ ಕೆಲಸ ಇಲ್ಲಿ ಇಡೀ ಏರಿಯಾ ತುಂಬಾ ನೀರು ನಿಂತೈತಿ. ಈಗ ಕೊಳಚೆ ಪ್ರದೇಶದ ಗಟರ ನೀರು ಅದು ಯಾಕೆ ನಿಂತು ಇಷ್ಟು ದಿವ್ಸ ನಿಂದಿರ್ಲಾರ್ದು ಈಗ ಯಾಕೆ ನಿಂತು? ಅದಕ್ಕೆ ಯಾರನ್ನ ಕಾರಣಕ್ಕಿರ್ತಾರ? ಇದಕ್ಕೆ ಇದು ಫಸ್ಟಿಗೆ ನೋಡ್ರಿ, ಪಂಚಾಯತಿಯರ ಫಸ್ಟಿಗೆ ತಪ್ಪು ಅವ್ರದ್ದು ಇರೋದ. ಯಾವ ರೀತಿ ತಪ್ಪು? ಈ ಎಲ್ಲರಿಗೆ ಸಹಕಾರ ಮಾಡ್ಕೊಂಡು ನಾವು ಎಲ್ಲ ಸರಿ ಮಾಡ್ತೀವ್ರಿ, ಏನೋ ಒಂದು ಪೈಪ್ ಹಾಕ್ತಿವ್ರಿ, ಇಲ್ಲ ನಮ್ಗೆ ಅನುಕೂಲ ಆದ ಹಾಕ್ತಿವಿ, ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತಂದಿದ್ರೆ ಅದು ಸರಿ ಆಗ್ತಿತ್ತ. ಇವರೆಲ್ಲ ಇಲ್ಲ ನಮ್ಮ ಕೈಲಿ ಆಗಲ್ಲ, ನಾವು ಮಾಡಲ್ಲ,
ನಾವೆಲ್ಲ ಇದನ್ನು ನೀವೇನ್ ಮಾಡ್ತೀರಿ ಮಾಡ್ಕೊರಿ ಅಂತ ಅಂದ್ಮೇಲೆ ಅವರು ಹೊಲ್ದಾರ ಆ ಥರ ಮಾಡಿದ್ರು. ಯಾರು ನೀವೇನ್ ಮಾಡ್ಕೊರಿ ಅಂತ ಯಾರಿಗೆ ಹೇಳಿದಾರೆ? ಪಂಚಾಯತ್ ಇವರು PDO ಮೇಡಮ್ ಅವ್ರ ಇವ್ರಿಗೆ ಹೊಲ್ದಾರಿಗೆ ಹೇಳಿದಾರಂತ. ಎಲ್ಲರಿಗೆ ಹೇಳಿದಾರೆ. ಅವ್ರು ಹೇಳಿದಕ್ಕೆ ಸಿಟ್ಟು ಬಂದು ಅವರು ಈಗೆಲ್ಲ ಒಟ್ಟು ಹಾಕಿದ್ದಾರೆ. ಈ ಎಲ್ಲ ಪರಿಸ್ಥಿತಿ ನೀರು ನಿಂದ್ರೋ ಕಾರಣ ಇದೇ ಕಾರಣ. ಈ ನಿಮ್ಮ ಸಮಸ್ಯೆಯನ್ನು PDO ಅಧಿಕಾರಿಗಳ ಮುಂದೆ ತಗೊಂಡು ಹೋಗಿರನೆ? ಅವ್ರ ಗಮನಕ್ಕೆ ತಗೊಂಡು ಬಂದಿವ್ರಿ. ಏನ್ ಭರವಸೆ ಬಂದ ನಾವು ನಾಳೆ ಬಂದು ಸರಿ ಮಾಡ್ತೀವಿ ಅಂತ ಹೇಳ್ಯಾರ. ಮಳೆ ಆತ ಮತ್ತೊಂದು ಬಹಳ ಸಮಸ್ಯೆ ಆಗತ್ರಿ. ಮಳೆ ಆತ ಈಗ ಗಟರ್ ನೀರ ಇಷ್ಟಕ್ಕೊಂದು ನಿಂತೈತ್ರಿ. ಮಳೆ ಆತ ಬಹಳ ಸಮಸ್ಯೆ ಆಗತ್ರಿ. ಅವ್ರಿಗೆ ಮೊನ್ನೆ ಹೇಳಿದ್ರಿ PDO ಅವ್ರಿಗೆ ಬಂದು